మళ్ళా దాని మీద వేస్తే మళ్ళా పైపులు ఉంటాయి కింద. ನಮಸ್ಕಾರ. ನಮ್ಮ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಮಧುಗಿರಿ ಮಧಿರ ಗಡ್ಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಪ್ಪದೊಡ್ಡಿ ಗ್ರಾಮದಲ್ಲಿ ಒಂದು ಕುಡಿಯುವ ನೀರಿನ ಅಂದ್ರೆ RO ವಾಟರ್, ಫಿಲ್ಟರ್ ವಾಟರ್ನ ಒಂದು ಘಟಕವನ್ನ ಏರ್ಪಾಟ್ ಮಾಡಿದ್ದೀವಿ. ಇದು ಮೂಲ ಉದ್ದೇಶ ಏನು ಅಂತಂದ್ರೆ, ನಮ್ಮ ಈ ಒಂದು ತಿಪ್ಪದೊಡ್ಡಿ ಗ್ರಾಮದಲ್ಲಿ ಸುಮಾರು 110 ಮನೆ ವಾಸ ಇದೆ. ಈ 110 ಮನೆ ಜನರು ಸಹ ಎಲ್ಲರೂ ಪ್ರತಿಯೊಬ್ರು ಕುಡಿಯುವ ನೀರನ್ನ ಅಲವಾಟು ಮಾಡ್ಕೊಂಡಿದ್ದಾರೆ. ಆ ಒಂದು ಕಾರಣದಿಂದ ಸುಮಾರು ನಾವಿಲ್ಲಿಂದ ಹೋಗ್ಬೇಕಾದ್ರೆ 1 ಕಿಲೋಮೀಟರ್ ದೂರ ಉಗಣಿ ಮತ್ತೆ ಇಲ್ಲಿ ಮಾರಮ್ಮ ದೇವಸ್ಥಾನ ಹತ್ರ ಅದೊಂದು ಅರ್ಧ ಕಿಲೋಮೀಟರ್, ಇದೊಂದು 1 ಕಿಲೋಮೀಟರ್ ದೂರ ಹೋಗ್ತಾ ಇದ್ವು. ಈ ಒಂದು ಮೂಲ ಉದ್ದೇಶದಿಂದ ನಮ್ಮ ತಿಪ್ಪದೊಡ್ಡಿ ಗ್ರಾಮದ ಮಹಿಳೆಯರಿಗೆ, ಮುಖ್ಯವಾಗಿ ಮಹಿಳೆಯರಿಗೆ ಶುಭ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಗಂಡಸರು ಎಲ್ಲೋ ದೂರ, ಎಲ್ಲೋ ದೇವಸ್ಥಾನಕ್ಕೆ ಎಲ್ಲೋ ಹೋಗಿರ್ತಾರೆ, ಕೆಲಸ ಕಾರ್ಯಗಳಿಗೆ ಹೋಗಿರ್ತಾರೆ. ಮನೆಯಲ್ಲಿ ಕುಡಿಯೋ ಮಕ್ಕಳಿಗೆ ಮತ್ತು ಹೆಂಗಸರಿಗೆ ನೀರಿನ ಮುಖ್ಯವಾಗಿ ನೀರಿನ ಅಭಾವ ಇರುತ್ತೆ. ಆದ್ರಿಂದ ಇಲ್ಲಿ ಆದ್ರೆ ಮಹಿಳೆಯರು ಬಂದು ಒಂದು 5 ರೂಪಾಯಿ ಕಾಯಿನ್ ಹಾಕಿ 1 ಕ್ಯಾನ್ ನೀರ್ ಎತ್ಕೊಂಡು ಹೋಗ್ಬೋದು ಅಂತ ಇದೊಂದು ಮೂಲ ಉದ್ದೇಶ. ಏನು ಅಂತಂದ್ರೆ, ನಾವು ಯಾವತ್ತು ಈ ಒಂದು ಘಟಕವನ್ನ ನಮ್ಮ KA ಬದ್ರಿನಾರಾಯಣರವರ ಜ್ಞಾಪಕಾರ್ಥನೇ ಹೇಳ್ಬೋದು. ಅವರೊಂದು ನೆನಪಿನ ಜ್ಞಾಪಕಾರ್ಥಕ್ಕಾಗಿ ಈ ಒಂದು ಘಟಕವನ್ನ ಇದು ಮಾಡಿದ್ವಿ. ಇದರ ಮೂಲ ಹಿಂದೆ ನಮ್ಮ KA ಅಶ್ವಥ್ ನಾರಾಯಣರವರು ನನ್ನ ಆತ್ಮೀಯರು, ತುಂಬಾ ನನ್ನ ಆತ್ಮೀಯರು. ಅವರ ಒಂದು ಬೆಂಬಲ, ಅವರ ಒಂದು ಮಾರ್ಗದರ್ಶನದಲ್ಲಿ ನಾನೇ ಮುಖಂಡತ್ವ, ಮುಂದಾಳತ್ವ ವಹಿಸಿ ಈ ಒಂದು RO ವಾಟರ್ನ, ಫಿಲ್ಟರ್ ವಾಟರ್ನ ಘಟಕ ಓಪನ್ ಮಾಡಿದ್ವಿ. ದಯವಿಟ್ಟು ಎಲ್ಲರೂ ಸಹ ಈ ಒಂದು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ದಿನ ನಿತ್ಯ ಬಳಕೆ ಆಗುವಂತ ಈ ಒಂದು ನೀರಿನ ಒಂದು ಘಟಕದಲ್ಲಿ ಎಲ್ಲರೂ ಸಹ ಭೇದ ಇಲ್ಲಿ ಬಂದು 5 ರೂಪಾಯಿ ಕಾಯಿನ್ ಹಾಕಿ ನೀರು ಇಟ್ಕೊಂಡು ಹೋಗ್ಬೋದು ಅಂತ. ಅದೇ ರೀತಿಯಾಗಿ ಪ್ರತಿಯೊಂದು ಕಾರ್ಯನೂ ಅಷ್ಟೇ, ನಮ್ಗೆ ಯಾವುದೇ ಒಂದು ಅಧಿಕಾರ ಇಲ್ಲ. ಆದ್ರೂ ನಾವು ಯಾವತ್ತೂ ಜನರಿಗೋಸ್ಕರ, ಜನರ ಮಧ್ಯೆ, ಜನಸಾಮಾನ್ಯರಿಗೆ ಮಾಡುವಂತ ಕೆಲಸಗಳಿಗೆ ನಾವು ಫಸ್ಟ್ ಅದನ್ನ ಮುಂದೆ ನಿಂತು ಈ ಒಂದು ಸಮಾಜ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದೀವಿ. ಅದೇ ರೀತಿಯಾಗಿ ನಮ್ಮ ಎಲ್ಲಾ ಒಂದು ನಮ್ಮ ತಿಪ್ಪದೊಡ್ಡಿ ಗ್ರಾಮ ಮತ್ತು ಕುಕ್ಕಲದೊಡ್ಡಿ, ಗೋಣಿಕೊಪ್ಪ, ಮೇಟಿಬಂಡೆ, ಬಂಡೂಪುರಲ್ಲಿ ಎಲ್ಲಾ ನಮ್ಮ ತಿಪ್ಪದೊಡ್ಡಿ ಸುತ್ತಮುತ್ತಲಿರುವ ಗ್ರಾಮಸ್ಥರು ಎಲ್ಲರೂ ಸಹ ಇಲ್ಲಿ ಬಂದು ಒಂದು ಈ ಅವಕಾಶವನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ವಿ. ಅದೇ ರೀತಿಯಾಗಿ ನಾನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಏನೇ ಕೆಲಸ ಕಾರ್ಯಗಳಿದ್ರು, ಇದುವರೆಗೂ ಏನೇ ಕೈ ಹಾಕಿದ್ರು ಅದನ್ನ ಪೂರ್ತಿ ಮಾಡಿದೀವಿ. ಒಂದಂತೂ ಪೆಂಡಿಂಗ್ ಇಲ್ಲ. ಉದಾಹರಣೆಗೆ ಎಲ್ರಿಗೂ, ನಮ್ಮೂರವ್ರಿಗೆಲ್ರಿಗೂ ಗೊತ್ತು, ಹಿಂಗೆ ನಮ್ಮ ಒಂದು ಪತ್ರಿಕಾ ಮತ್ತು ಮಾಧ್ಯಮದ ವೀಕ್ಷಣೆ ಮಾಧ್ಯಮದ ಒಂದು ಸಹಾಯದಿಂದ ಏನೇ ಮಾಡಿದ್ರು ನಮ್ಗೆ ಒಂದು ಫಲಿತ ಸಿಗ್ತಾ ಇದೆ. ನಮ್ಮೂರಿನ ಮುಂದೆ ಅದೊಂದು ತುಂಬಾ ಹದಗೆಟ್ಟಿತ್ತು ಶಾಲೆ. ಅದನ್ನ ನಾವು ಯೂಟ್ಯೂಬ್ ಮಾಡಿ, ಪೇಪರ್ ಮಾಡಿ, ಏನೇನೋ ಮಾಡಿದ್ವಿ. ಒಳ್ಳೆ ಬಿಲ್ಡಿಂಗ್ ಆಯ್ತು. ಮತ್ತೆ ಒಂದು ಅಂಗನವಾಡಿ ಪ್ರಾಬ್ಲಮ್ ಇತ್ತು. ಅದನ್ನ ಒಂದು ಯೂಟ್ಯೂಬ್, ಪೇಪರ್ ಅಧಿಕಾರಿಗಳು ಇಟ್ಕೊಂಡು ಒಂದು ಅಂಗನವಾಡಿ ಕಾರ್ಯಕ್ರಮದಲ್ಲಿದೆ. ಮತ್ತೆ ಒಂದು ANM ಸೆಂಟರ್ ಒಂದಿದೆ. ಎಲ್ಲಾ ಒಂದು ಕೆಲಸ ಕಾರ್ಯಗಳನ್ನ ನಾವು ಬೋರ್ ನೀರೇನಾದ್ರೂ ಕೊರತೆ ಆದ್ರೆ ನಮ್ಮ ನಾಯಕನ ಇಟ್ಕೊಂಡು ಬೋರ್ ಕೊರೆಸಿ ಎಲ್ಲಾ ಒಂದು ಸಮಾಜ ಸೇವೆ, ಜನರಿಗೋಸ್ಕರ, ಜನರ ಮಧ್ಯೆ ಇರ್ಬೇಕು ಅನ್ನೋದು ನನ್ನ ಮೂಲ ಉದ್ದೇಶ. ಈ ಒಂದು ಎಲ್ಲಾ ಒಂದು ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಕಾರಣಕ್ಕೆ ನಮ್ಗೆ ಯಾವುದೇ ಒಂದು ಅಧಿಕಾರ ಇಲ್ಲ. ನಾನು ಒಂದು ಜನಸಾಮಾನ್ಯರಲ್ಲಿ ನಾನು ಒಬ್ಬ ಜನಸಾಮಾನ್ಯ ಆಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ದಯವಿಟ್ಟು ನನ್ನ ಹಿಂದೆ ನನ್ನ ಬಲ ಎಲ್ಲ ಒಂದು ನನ್ನ ಸ್ನೇಹಿತ, ನನ್ನ ಆತ್ಮೀಯನೇ ಅಂತ ಹೇಳ್ಬೋದು, ನಮ್ಮ ಅಶ್ವಥ್ ನಾರಾಯಣಗೆ ಈ ಒಂದು ಘಟಕ ಓಪನ್ ಮಾಡಿದ್ದವರಿಗೆ ಅವ್ರಿಗೆ ನಾನು ಮುಖ್ಯವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ಎಲ್ಲಾ ಒಂದು ಗ್ರಾಮಸ್ಥರು ಈ ಒಂದು ಘಟಕಕ್ಕೆ ಬಂದು, ತುಂಬಾ ಚೆನ್ನಾಗಿದೆ ನೀರು, ಇದನ್ನ ಡೈಲಿ 24x7 ಆನ್ ಅಲ್ಲಿ ಇರತ್ತೆ. ಎಲ್ರೂ ಬಂದು ಈ ಒಂದು ಮಹಿಳೆಯರು ಮತ್ತೆ ಎಲ್ರೂ ಬಂದು ಇವನ್ನ ಸದುಪಯೋಗ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ
ಮನವಿ ಮಾಡ್ಕೊಂತಾ ಇದ್ದೀನಿ. ಜೈ ಹಿಂದ್, ಜೈ ಕಾಶಿ ವಿಶ್ವನಾಥ. ಗಡಿ ಭಾಗದಲ್ಲಿ ನಮ್ಮ ಫಿಲ್ಟರ್ ನೀರು ವಾಟರ್ ಅನ್ನು ಓಪನ್ ಮಾಡಿರೋದು ತುಂಬಾ ಸಂತೋಷ. 10 ವರ್ಷಗಳಿಂದ ಎಲ್ಲರೂ ಪಕ್ಕ ಗ್ರಾಮದಲ್ಲಿ ಇಟ್ಕೊಂಡು ಇದ್ವು. ಪ್ರತಿಯೊಬ್ಬರು ಕೂಡ ಇಲ್ಲಿ ಮಹಿಳೆ ನಾವಿಲ್ದಿದ್ದಾಗ 10 ರೂಪಾಯಿ ವಾಟರ್ ಕ್ಯಾನ್ ಕೊಟ್ಟು ತೆಗೆದುಕೊಂತಾ ಇದ್ರು. ಇವಾಗ ಇಲ್ಲಿ 5 ರೂಪಾಯಿಗೆ 20 ಲೀಟರ್ ಬರುತ್ತೆ. ಎಲ್ಲರೂ ಇದನ್ನು ಆರೋಗ್ಯವಾಗಿ ಇರಬೇಕೆಂದು ನಾನು ತಮ್ಮಲ್ಲಿ ಎಲ್ಲಾ ಗ್ರಾಮಸ್ಥರು, ನಮ್ಮ ಗ್ರಾಮಸ್ಥರೆಲ್ಲ ಸುತ್ತಮುತ್ತಲಿಲ್ಲ ಎಲ್ಲಾ ಗ್ರಾಮಸ್ಥರಿಗೂ ಎಲ್ಲರಿಗೂ ಬಂದು ಇಲ್ಲಿ 5 ರೂಪಾಯಿ ಕಾಯಿನ್ ಆಗಿ 20 ಲೀಟರ್ ವಾಟರ್ ಅನ್ನು ಪಡ್ಕೋಬೇಕೆಂದು ಸದುಪಯೋಗ ಪಡಿಸ್ಕೋಬೇಕು. ಎಲ್ಲರೂ ಸುಭಿಕ್ಷವಾಗಿ ಆರೋಗ್ಯವಾಗಿ ಇರಬೇಕೆಂದು ಎಲ್ಲರನ್ನು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ.